ಇಲ್ಲ ಗಂಡಾಂತರ ಆಯ್ತಲ್ಲ. ಈ ಊರಿನ ಜನಗೆ ಬಿಡಿ, ಮನುಷ್ಯರಿಗೆ ಬಿಡಿ, ಪ್ರಾಣಿಗೆ ಬಿಡಿ, ಇಲ್ಲಿರುವಂತ ಮರ ಗಿಡ ಮಣ್ಣು ಕಲ್ಲು ಪ್ರತಿಯೊಂದಕ್ಕೂ ನಮ್ಮ ಪರಿಚಯ ಉಂಟು. ಖಂಡಿತ ಹೌದು. ಎಲ್ಲಿವರೆಗೆ ಕೇಳಿದ್ರೆ ನಾವು ದಾರಿಯಲ್ಲಿ ಬರುವಾಗ ಒಂದು ಮರ ಎನ್ನುವುದು ಹೀಗೆ ಬಾಗಿತ್ತು ಅಂತ ಲೆಕ್ಕ ಹಾಕಿ, ಬಾಗಿದ್ದ ಮರ ಸಹ ನಾವು ಬರುವಾಗ ನೆಟ್ಟಿಗಾಗ್ತದೆ. ಮರ್ಯಾದೆ ಮರ್ಯಾದೆ ಗೌರವ ನಮಗಿದ್ದಷ್ಟು ಮರ್ಯಾದೆ ಊರಲ್ಲಿ ಯಾರಿಗೂ ಇಲ್ಲ. ಅಷ್ಟೊಂದು ಮರ್ಯಾದೆ. ಕಾರಣ ನಮ್ಮ ಯೋಗ್ಯತೆ ಅಂತದ್ದು. ಏನು ಸಣ್ಣ ಪಡ್ತೀರ ಅಂತ ಲೆಕ್ಕ ಹಾಕೋಣ. ನೀವು ದೊಡ್ಡದು ಮಾಡಿದೆ ಸಣ್ಣ ಅಂತ ಮಾಡ್ತೇವೆ. ಸಣ್ಣ ಪ್ರಶ್ನೆ ಇದೆ. ನಾವು ದೊಡ್ಡದೆ ಹಾಗಾದ್ರೆ ನಾವು ಯಾರು ಅಂತಿದ್ದವರೆಲ್ಲ ಸ್ವಾಮಿ ರಾಜ ರಜಕ ಏನ ನೀವು ಹೇಳುದು ನೋಡಿದ್ರೆ ಎಲ್ಲೋ ನೀವು ಆಕಳಿಕೆ ಮಾಡೋ ನಾವು ಉದುರಿ ಬಿದ್ದವ್ರು ಅಂತ ತಿಳ್ಕೊಳ್ಬೇಕು. ಅಲ್ಲ ಸೀನುವಾಗೆಲ್ಲ ಉದುರಿ ಬಿದ್ದವ್ರು ನಾವು. ನೀವು ಹೇಳೋದನ್ನ ನೋಡಿ ಎನ್ನುವುದು ದೊಡ್ಡದನ್ನು ಮಾಡಿ ಕಡೆ ಗೊತ್ತಾಯ್ತು. ಮಾತಾಡಬೇಡಿ. ತಾಸಾರ ಮಾಡ್ಲಿಕ್ಕಿಲ್ಲ. ಮಡಿವಾಳ ಅಲ್ಲ, ಮಡಿವಾಳರು. ಮಡಿವಾಳ್ರೆ ಮಡಿವಾಳ್ರೆ ಅಲ್ಲ, ರಾಜ ರಜಕರೇ ಹೀಗೆ ಕರಿಬೇಕು. ತಾಸಾರ ಮಾಡ್ಲಿಕ್ಕೆ ಏನುಂಟು ಸ್ವಾಮಿ? ಇಲ್ಲಪ್ಪ. ನಾವು ಎಲ್ಲದಕ್ಕೂ ಬೇಕು. ಹೌದಾ? ಹುಟ್ಟಿದ ಮನೆಗೂ ಬೇಕು, ಸತ್ತ ಮನೆಗೂ ಬೇಕು. ಯಾಕೆ? ಶುದ್ಧಕ್ಕೆ. ಸಗಣಿ ಅಂತ ಆಸಾರ ಮಾಡುವಾಗಿಲ್ಲ. ಶುದ್ಧಕ್ಕೆ ಬಳಸುವ ಸಗಣಿಯನ್ನೇ. ಅಲ್ಲ ಅದು ಸಗಣಿ ಹೇಳಬಾರ್ದು, ಗೋಮಾಯ ಹೇಳಿ ಸ್ವಾಮಿ. ಆ ಜಾತಿಯವರು ನಾವು. ಅಷ್ಟು ಯೋಗ್ಯತೆ ಉಂಟು. ಮತ್ತೆ ಕೇಳ್ತೀರಾ ನಾವು ಮಡಿವಾಳರು, ನಾವು ಮಡಿ ಮಾಡ್ತೇವೆ ಹೇಳುವುದು ಹೌದು, ನಾವು ಮಾಡುವ ಉದ್ಯೋಗವೂ ಹೌದು. ಹಾಗಾದ್ರೆ ನಾವು ಯಾಕಾಗಿ ಮಾಡ್ತಾ ಇದ್ದೇವೆ? ಯಾರಾದ್ರೂ ಪ್ರಶ್ನೆ ಮಾಡಿದ್ದೀರಾ? ನಮ್ಮ ಬುದ್ಧಿವಂತಿಕೆ ನಿಮಗೆ ಗೊತ್ತಿಲ್ಲ. ನಾವು ಮಡಿ ಮಾಡ್ಲಿಕ್ಕೆ ಕಾರಣ ಏನು? ನಮ್ಮ ಜಾತಿಯವರಿಗೆ ಬಂದಂತ ಶಾಪ. ಹೌದು. ಆ ಕಥೆ ನಿಮ್ಗೆ ಗೊತ್ತಿಲ್ಲಲ್ಲ. ಮಡಿವಾಳರಿಗೆ ದೇವರು ಶಾಪ ಕೊಟ್ಟ ಕಥೆ ಯಾರಿಗೆ ಗೊತ್ತಿಲ್ಲಲ್ಲ. ನಾನು ಹೇಳ್ತೇನೆ ಕೇಳಿ. ಒಂದಾನೊಂದು ಕಾಲದಲ್ಲಿ ಪರಮೇಶ್ವರ ಹಾಗೂ ಪಾರ್ವತಿ ಇಬ್ರು ಭೂಲೋಕಕ್ಕೆ ಬಂದರಂತೆ. ಬಂದವರು ಒಂದು ನದಿಯನ್ನು ಕಂಡು, ನದಿಯನ್ನು ಕಂಡಾಗ ಆ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಇಬ್ಬರಿಗೂ ಆಸೆ ಆಯಿತು. ನೇರವಾಗಿ ಹೋದ್ರು. ಶಿವ ಒಂದ್ ಕಡೆ ಸ್ನಾನ ಮಾಡ್ತಾ ಇದ್ದ, ಈ ಕಡೆ ಪಾರ್ವತಿ ಒಂದ್ ಕಡೆ ಸ್ನಾನ ಮಾಡಿದ್ರು. ಹಾಗೆ ಸ್ನಾನ ಮಾಡಿ ಮೇಲೆ ಬಂದ ಮೇಲೆ ಒದ್ದೆ ಆದ ಸೀರೆಯನ್ನ ಪಾರ್ವತಿ ಏನು ಮಾಡಿದಲ್ಲ ಒಣಗಿ ಹಾಕಿದ್ರು. ಬೇರೆ ಬಟ್ಟೆಯನ್ನು ಉಟ್ಕೊಂಡು ಅವರು ಹಾಗೆ ಹೋದ್ರು. ಅವ್ರು ಹೋಗಿ ಸ್ವಲ್ಪ ಹೊತ್ತಿನಲ್ಲಿಯೇ ನಮ್ಮ ಜಾತಿಯ ಹಿಂಗಸೊಬ್ಬಳು ಆ ನದಿ ಹತ್ರ ಹೋದ್ರು. ಬಟ್ಟೆ ಎಲ್ಲ ತೊಳೆದು ಮೇಲೆ ನೋಡುವಾಗ ಒಂದು ಹೊಸ ಸೀರೆ ಯಾರು ಒಣಗಿ ಹಾಕಿದ್ದಾರೆ. ಆಚೆ ಈಚೆ ನೋಡು ಯಾರು ಕಾಣಲಿಲ್ಲ. ಏನೇ ಇರಲಿ ಹೊಸ ಸೀರೆ ಬಿಟ್ಟು ಹೋಗಬಾರ್ದು ಅಂತ ಆ ಸೀರೆಯನ್ನು ಬಿಟ್ಕೊಂಡು ಮನೆಗೆ ಬಂದು ಕೆಲವು ದಿವಸಗಳ ಆದ ಮೇಲೆ ಅದೇ ಊರಿನ ಜಾತ್ರೆ ಶುರುವಾಯಿತು. ಆ ಜಾತ್ರೆಗೆ ಈ ಸೀರೆಯನ್ನೇ ಉಟ್ಕೊಂಡು ನಮ್ಮ ಜಾತಿ ಹಿಂಗಸೋದು. ಅದೇ ದಿವಸ ಅದೇ ಈಶ್ವರ ಪಾರ್ವತಿ ಅದೇ ನದಿಗೆ ಬಂದು ಸ್ನಾನ ಮಾಡಿ ನೋಡ್ತಾರೆ. ಆ ಸೀರೆ ಇದೆಲ್ಲ ಹೋಯ್ತು ಅಂತ ಲೆಕ್ಕ ಹಾಕಿ ತಿರುಗಾಡ್ತಾ ಬರುವಾಗ ಜಾತ್ರೆ ಸಿಕ್ಕಿದ್ದವ್ರಿಗೆ. ಜಾತ್ರೆಯಲ್ಲಿ ನೋಡ್ತಾರೆ ನಮ್ಮ ಜಾತಿ ಹಿಂಗಸು ಆ ಸೀರೆ ಉಟ್ಕೊಂಡು ತಿರುಗಾಡ್ತಾ ಇದ್ರು. ಅದು ನೋಡಿದಂತ ಪಾರ್ವತಿಗೆ ಕೋಪ ಒಂದು ಹೋಯ್ತು. ಆವತ್ತು ನಾನು ಮಡಿ ಮಾಡಿ ಇಟ್ಟಂತ ಸೀರೆಯನ್ನ ಇವಳು ಉಟ್ಕೊಂಡು ಬಂದಿದ್ದಾಳೆ ಎಂಬಲ್ಲಿ ಹೀಗೆ ಬಿಡಬಾರ್ದು, ತಕ್ಕ ಶಾಸ್ತಿ ಮಾಡ್ಬೇಕು ಅಂತ ಆದ್ರೆ ಮಡಿ ಮಾಡಿದ ಸೀರೆಯನ್ನು ಉಟ್ಕೊಂಡು ಬಂದ್ಯಾ, ಇನ್ನು ಮುಂದೆ ನೀವು ಮಡಿವಾಳರಾಗಿ ಹೋಗಿ, ಮಡಿ ಮಾಡೋರಾಗಿ ಹೋಗಿ ಅಂತ ಶಾಪ. ಒಳ್ಳೆ ಕತೆ ಬಂತು. ಒಳ್ಳೆ ಕತೆ. ಆದ್ರೆ ನಾವು ನಮ್ಮ ಜಾತಿಯವರು ಬಹಳ ಬುದ್ಧಿವಂತ. ಅದು ಶಾಪ ಆದ್ರೂ ಅದನ್ನೇ ಹೊರವಾಗಿಸಿಕೊಂಡವರು ನಾವು. ಅವಳು ಕೊಟ್ಟದ್ದು ಮಡಿವಾಳರಾಗಿ ಹೋಗಿ ಮಡಿವಂತರಾಗಿ ಹೋಗಿ ಅಂತ ಹೇಳಿ ನಾವು ಅದೇ ಉದ್ಯೋಗ ಅಂತ ತಿಳ್ಕೊಂಡು ನಾವು ಮಡಿ ಮಾಡ್ತಾ ಇದ್ದೇವೆ. ಎಂತ ಬುದ್ಧಿವಂತಿಕೆ ನೋಡಿ ನಮ್ಮ ಒಳ್ಳೆ ಸಂಪಾದನೆ. ಆ ಒಳ್ಳೆ ಸಂಪಾದನೆ. ಅದಕ್ಕೆ ಹೇಳಿದ್ದು ನಮ್ಮ ಯೋಗ್ಯತೆ ಎಷ್ಟು ಉಂಟು ಅಂತ. ಅದು ಬಿಡಿ. ಈಗ ಅಗಸ ಅರಸ ಎಷ್ಟು ಅಕ್ಷರ ಉಂಟು? ಅಕ್ಷರ ಮೂರೇ. ನಾವು ಅರಸರೇ ಸ್ವಾಮಿ ಒಂದು ಕಾಲದಲ್ಲಿ. ಏನು ಮಾಡುವ ಹೇಳಿ. ಅದು ನಾವು ಅಗಸ ಅಂತ ಹೇಗೆ ಆ ರ ಎನ್ನುವಂತ ಅಕ್ಷರ ಕೂಡ ಗಿಡ್ಲು ತಿಂದು ಹೋಯ್ತು. ಅದು ಆಗಿ ನಾವು ಅಗಸರ ಅಂತ ಬಿಟ್ರೆ ನಾವು ಒಂದು ಕಾಲದ ಅರಸರೇ. ಬೇಡಪ್ಪ. ರಾಜ ಮಹಾರಾಜರು ಕೂತ್ಕೊಳ್ಳುವುದು ಯಾವುದರ ಮೇಲೆ? ಸಿಂಹಾಸನ. ಸಿಂಹಾಸನದ ಮೇಲೆ. ನಾವು ಕೂತ್ಕೊಳ್ಳುವುದು ಶಿಲಾಸನದ ಮೇಲೆ. ಮಳೆ ಬದಿ ಕಲ್ಲಂತ ಆಸನ ಮಾಡಬೇಡಿ. ನೀವು ಆಲೋಚನೆ ಮಾಡಿ. ನಾವು ಕೂತ್ ಎದ್ದು ಹೋದ್ಮೇಲೆ ಬೇರೆ ಯಾರಾದ್ರೂ ಕೂತ್ಕೊಳ್ತಾರೆ ಅಲ್ಲಿ. ನಮ್ಮ ಜಾತಿಯವರಿಗೆ ಬಿಟ್ಟರೆ ಬೇರೆ ಕೂತ್ಕೊಳ್ಳೋದಿಲ್ಲ. ಅದೇ ಮಹಾರಾಜರಿಗಾದ್ರೆ ಅವರು ಸಿಂಹಾಸನ ಯಾರು ಬಿಟ್ಟು ಯಾವಾಗ ಬಿಡ್ತಾರೆ ಅಂತ ವೈರಿಗಳು ಕಾಯ್ತಾ ಇರ್ತಾರೆ. ನಮ್ಮ ಕಲ್ಲನ್ನು ಕಾಯುವವರು ಯಾರು ಇಲ್ಲ. ನಾವೇ ಜವಾಬ್ದಾರ ಅದಕ್ಕೆ.
ಅದಕ್ಕೆ ಹೇಳಿದ್ದು ನಮ್ಗೆ ಹಾಗೆ ಮಾಡ್ತದೆ ಅಂತ ಹೇಳಿ. ಇನ್ನೂ ಹೇಳಲಿಕ್ಕೆ ಬಹಳ ಕಥೆ ಉಂಟು, ಒಂದೆರಡು ವಿಷಯಗಳಲ್ಲ. ಹಾಗಾಗಿ ಹೇಳಿದ್ದು ನಾವು ಶ್ರೀಮಂತ ಆಗ್ತೇವೆ. ಯಾವುದ್ರಲ್ಲಿ? ಇಂದ್ರದಲ್ಲೇ, ಮಡಿಯಲ್ಲಿ. ನಾವು ಮಡಿವಂತರೇ ಶ್ರೀಮಂತರೇ. ಹಾಗಂತ ಎಲ್ಲರೂ ಬಟ್ಟೆ ತೊಳೆಯುವ ನಾನಲ್ಲ, ಶಾಸ್ತ್ರ ಮಾಡಬೇಡಿ. ಇಲ್ಲಿಯ ಮಹಾರಾಜರು ಕಂಸ ಮಹಾರಾಜ, ಅವರ ಬಟ್ಟೆ ಮಾತ್ರ ತೊಳೆಯುವುದು. ಅದಕ್ಕೆ ಹೇಳುವುದು ರಾಜ ರಜಕ. ನಾಳೆ ಬಟ್ಟೆ ಮಣ್ಣಾಯ್ತು ನೀವು ಕೊಡುವಾಗಿಲ್ಲ ನಮ್ಗೆ. ನೀವು ರಾಜರು ಮಾತ್ರ ತೊಳೆಯೋರಲ್ಲ, ಅವರು ಮಾತ್ರ ತೊಳೆಯುವವರು. ನಾವು ಎಲ್ಲಿವರೆಗೆ ಕೇಳಿದ್ರೆ ಕಂಸ ಮಹಾರಾಜ ಒಂದು ಲೆಕ್ಕದಲ್ಲಿ ನಮ್ಮ ಶಿಷ್ಯ. ಈ ಕಥೆ ನಿಮ್ಗೆ ಗೊತ್ತಿಲ್ಲಲ್ಲ, ಹೇಳ್ತೇನೆ ಕೇಳಿ. ಕಂಸ ಮಹಾರಾಜರ ತಂಗಿಗೆ ಕಥೆ ಉಂಟು. ಎಷ್ಟು ಜನ ಮಕ್ಕಳು? 7, 8 ಅಂತ ನಾವು ಕೇಳ್ತೇವೆ. ಒಂದೇನೋ ಹಾರಿ ಆಯ್ತು, ಒಂದು ಮಾಯ ಆಯ್ತು ಅಂತ ಕೇಳಿದ್ದೇವೆ ಬಿಡಿ. ಉಳಿದ ಮಕ್ಕಳನ್ನು ಕೊಂದ ಕಂಸ. ಯಾವ ರೀತಿಯಲ್ಲಿ ಕೊಂದ? ಕತ್ತಿಯಲ್ಲಿ ಕಡಿದು ಕೊಂದ, ಸಿಗಿದು ಕೊಂದ, ಇಲ್ಲ ಹೇಕೊಂದ, ಕಾಲು ಹಿಡಿದು ನೆಲಕ್ಕೆ ಬಡಿದಿದ್ದು. ಹೌದು, ಯಾಕೆ ಬಂಡೆಗೆ ಬಡಿದು ಆ ರೀತಿ ಬಡಿದು ಸತ್ತೋಗ್ತಾರೆ. ಕೊಂದದ್ದು ಯಾವಾಗ? ನಾವು ಬಟ್ಟೆ ಒಗೆಯುವ ನೋಡಿದ್ದವು. ಬಟ್ಟೆ ನೀರಿಗತ್ತಿ ಈಗ ಹಿಡಿದು ಹೀಗೆ ಬಡಿಯುವುದಿಲ್ಲ. ಅದನ್ನು ನೋಡಿ ಕಲಿತು ಮಹಾರಾಜ ಮಕ್ಕಳು ಮಂಡ್ಯವನ್ನು ಮಾಡಿದ್ರು. ಅಲ್ಲಿ ಮಕ್ಕಳು ಮಂಡೆ ಹೊಡಿದ್ರು. ಇಲ್ಲ, ಇಲ್ಲಿ ಕೊಟ್ಟಾರ ಬಟ್ಟೆ ಹರಿಲಿಲ್ಲಲ್ಲ. ಇಲ್ಲ ಇಲ್ಲ, ಯಾಕೆ ಅದು ಆವತ್ತು ಹರಿದ್ರೆ ಮಾಡಿ ಬಂದು ನಮ್ಗೆ ಕೊಡುದಿಲ್ಲ. ಅವರು ಬೇರೆ ಮಡಿ ಮಾಡಿ ಕೊಡ್ತಾರೆ. ಹಾಗಾಗಿ ನಾವು ಜಾಗ್ರತೆ ಮಾಡ್ತೇವೆ. ಇಷ್ಟೆಲ್ಲ ಕಥೆ ಉಂಟು ಸ್ವಾಮಿ. ಅದು ಒಂದು ಸಮಯ ಆಯ್ತು, ನಿಮ್ಮಲ್ಲೇ ಮಾತಾಡುವುದೇ ಪ್ರಯೋಜನ ಇಲ್ಲ. ಇದು ನಮ್ದೊಂದು ಬಟ್ಟೆ ಯಾವ್ದ ಎಷ್ಟಾಗ್ತದೆ? ಯಾವ್ದಿಂದ ನೋಡಿದ್ರೆ ಬರುವಾಗಲೇ ಗುಂಪು ಯಾರೋ ನೀರು ಹಾಕಿಲ್ಲ ಅಂತ ಗೊತ್ತಾಯ್ತು ನನಗೆ. ಏನಿದ್ರು ಗಮ್ಮ ವಿಷಯ ಯಾವ್ದು? ಅದು ಗುಮ್ಮು ಗಮ್ಮ ವ್ಯತ್ಯಾಸ ಗೊತ್ತಿಲ್ಲ ನಿಮಗೆ. ಅದನ್ನು ಹೇಳ್ತೀನಿ ಕೇಳಿ. ಕೆಲವರು ಬಟ್ಟೆ ಮುನ್ನಾದ್ರೂ ಹಾಗೆ ಇಟ್ಕೊಳ್ತಾರೆ. ಆದ್ರೂ ಬರುವಾಗ ಶಿಸ್ತಲ್ಲಿ ಕಾಣಬೇಕು, ಯಾರಿಗೆ ಗೊತ್ತಾಗಬಾರ್ದು ಅಂತ ಸುಗಂಧ ದ್ರವ್ಯವನ್ನೆಲ್ಲ ಹೊಡ್ಕೊಂಡು ಬರ್ತಾರೆ. ಲೆಕ್ಕ ಹಾಕಿ ಈಗ ಗಮ್ಮ ಆಗಲಿ ಅಂತ ಹೇಳಿ ಹೊಡ್ಕೊಂಡು ತೊಳೆದೇ 3 ತಿಂಗಳು ಆಗಿರ್ತದೆ. ಈ ಗಮ್ಮ ಸೇರಿದ್ರೆ ಅದಕ್ಕೆ ಗುಮ್ಮ ಇಷ್ಟು ವ್ಯತ್ಯಾಸ ಇರ್ಲಿ ಬಿಡಿ ಸ್ವಾಮಿ. ಹಾಗಂತ ನಿಮ್ಮದ ತೊಳೆಯುವುದಿಲ್ಲ, ಅವರು ಮಾಡಿಕೊಳ್ಳುವುದು ಅವರ ಬಟ್ಟೆ ಈಗ ಹೋಗ್ಲೇಬೇಕು. ಯಾಕೆ ಹೇಳಿ? ಅವ್ರ ಬಟ್ಟೆ ಇಲ್ಲಿ ಉಂಟು ಮರೇನೆ. ಅವರು ಮುಡಿ ಮಾಡಿದ ಬಟ್ಟೆ ಮಾತ್ರ ಹಾಕೊಳ್ಳುವುದು. ಅವರು ಈ ಕೋಣೆ ಒಳಗೆ ಇದ್ದಾರೆ. ನಾನು ಹೋಗುವ ಕೋಣೆ ಹೊರಗೆ ಬರುವುದಿಲ್ಲ. ಅವ್ರಿಗೆ ಬೇರೆ ಬಟ್ಟೆ ಇಲ್ವಾ? ಬಟ್ಟೆ ಬರಗಾಲ ಅವರಿಗೆ ಒಂದು ಒಂದೇ ಜೊತೆ ಇರುವುದು ಅವರ ಹತ್ರ. ಹಾಗೆ ಅಲ್ಲ, ಮಡಿ ಮಾಡಿದ್ದನ್ನೇ ಹಾಕೊಳ್ಳಲು ಬರುವುದು ಅಂತ. ಹಣ ಮಾಡ್ಲಿಕ್ಕಿಲ್ಲ. ಉಂಟಲ್ಲ ನಮ್ದು. ಯಾವ್ದು ಹೇಳಿದ್ರು ಆಗದು? ಕತ್ತೆ ಕತ್ತೆ ಅಂತ ಅಲ್ಲ, ಮಾಡಬೇಡಿ. ನಾ ಬೇಡ ಅಂತ ಬಿಸಿ ಬಿಟ್ಟು ಹೋಗಂತ ಮಾಡ್ತಾರೆ. ಮತ್ತೆ ನಿಲ್ಲಿಸ್ತದೆ ಕತ್ತೆ. ಕತ್ತೆ ತಾತ್ಸಾರ ಮಾಡಬೇಡಿ. ಕತ್ತೆ ಯಾವುದು? ಕುದುರೆಯ ತಮ್ಮ. ಕುದುರೆ ತಮ್ಮ ಕತ್ತಿಯ? ಕುದುರೆ ಗಡಪನ ಮಗ, ಕತ್ತೆ ಚಿಕ್ಕಪ್ಪನ ಮಗ. ನೋಡ್ಲಿಕ್ಕೆಲ್ಲ ಒಂದೇ, ಸ್ವಲ್ಪ ಬದಲಾವಣೆ ಅಷ್ಟೇ. ಅಷ್ಟೇ ಅಲ್ಲ? ಹೌದು. ಇದು ಅಂತದೆ, ಅದು ಬೇರೆ ಕೂಗ್ತದೆ ಅಷ್ಟೇ. ಹಾಗೆ ಅದನ್ನೇ ಏರಿಕೊಂಡು ಬೇರೆ ಹೋಗ್ತದೆ. ನಿಮಗೆ ಅವಸರ ಉಂಟು. ಆ ಚೊಕ್ಕಲ್ಲಿ ಹೇಳಿದ್ರೆ ಹೋಗುವುದೇ. ನಮ್ಮದು ಕುದುರೆ ಅಲ್ಲ ಸ್ವಾಮಿ, ಕತ್ತೆ ಅಲ್ಲ. ಕುದುರೆ ಅಂದರೆ ತೈತ ತೈತ ತೈತ. ಈ ರೀತಿ ಹೋದ್ರೆ ಅಲ್ಲಿದ್ದು ಮಹಾರಾಜ ಇಲ್ಲಿಗೆ ಬರ್ತಾನೆ ನನ್ನ ಹುಡ್ಕೊಂಡು. ತೈತ ಬಂದ್ರೆ ದಾರಿ ಬಿಟ್ಟು ನಿಲ್ತದೆ ನೋಡಿ. ನನಗೋದೇ ಆಶ್ಚರ್ಯ. ನಿಮ್ಮಲ್ಲಿ ನಾನು ಹೇಳಿ ಬಂದವ, ನಾವು ಬರುವಾಗ ದಾರಿಯಲ್ಲಿ ಒಂದು ಮರ ಬಾಯಿಕೊಂಡು ಉಂಟು ಅಂತ ಆದ್ರೆ ನಾವು ಬಂದದ್ದು ನೋಡಿ ನಗ್ತದೆ ಮರ. ಅಂಥದ್ರಲ್ಲಿ ಯಾವುದು ನಮ್ಮತ್ತು ಆಗುವುದಿಲ್ಲ. ಇವತ್ತೇನು ತಾಗಿದಾಗ ಆಯಿತು, ಬೀಳುತ್ತಿದ್ದೇ ಜಾಗ್ರತೆ ಮಾಡಿದೆ. ಯಾಕೆ ಜಾಗ್ರತೆ ಮಾಡಿದೆ? ಇವತ್ತವರೆಗೆ ನಾವು ಬಿದ್ದವ ಅಲ್ಲ, ಬೀಳ್ತೇನೆ ಗೊತ್ತಾಗ್ತಾ ಹೇಗೆ ಜಾಗ್ರತೆ ಮಾಡುವವನ. ಇವತ್ತು ಹೀಗಾಯ್ತಲ್ಲ. ಹಾಗಿದ್ರೆ ನೋಡಿದ್ರೆ ಇಲ್ಲೂ ಕಲ್ಲಿಲ್ಲ, ಏನಿಲ್ಲ, ಮರ ಗಿಡ ಇಲ್ಲ, ತಾಗಿದ್ದೆ ಅವರು. ಓ
ನಾನು ಅದೇ ನೋಡಿದೆ. ತಾಗಿದ್ಯಾವು ಅಂತ ಹೀಗೆ ನೋಡಿದ್ರೆ ಮರುವಲ್ಲ ಗಿಡುವಲ್ಲ ಮಕ್ಕಳು ಪಾಪ. ಇರಲಿ ಆದ್ರೂ ಮಾತಾಡಿಸು. ಏಯ್ ಅರೇಲೆ ಸರಿ ಉಂಟು, ಸರಿ ಇದ್ದಕ್ಕಾಗಿ ಕೆಲಸ ಮಾಡ್ತಾ ಉಂಟು. ಇಲ್ಲದೆ ಇದ್ರೆ ಹೀಗೆ ಹೀಗಂದ್ರೆ ಯಾಕೆ ಸರಿ ಉಂಟು? ಹೀಗೆ ಮಾಡ್ತಿದ್ರೆ ಆಮೇಲೆ ಹೀಗೆ ಇರುತ್ತೆ. ಏನೂ ಇಲ್ಲ. ನಿಮ್ಮಲ್ಲಿ ಹೌದೇನಾ? ಗೊತ್ತಿಲ್ಲಲ್ಲ, ನಾ ಹೇಳ್ತೇನೆ ಕೆಳಗೆ. ಇದು ದಾರಿ. ಗೊತ್ತಿಲ್ಲ. ಯಾವ ದಾರಿ? ರಾಜಮಾರ್ಗ. ನಾವು ನಮ್ಮಂತವ್ರು ಬರುವಾಗ ರಾಜಮಾರ್ಗದಲ್ಲಿ ಯಾರಿದ್ರು ಸಹ ಬದಿಗೆ ಸರಿದು ಇರ್ತಾರೆ. ಅಷ್ಟು ವ್ಯವಸ್ಥೆ ನಾವು. ಹೇಸಿಗೆ ಅಂತಲ್ಲ, ನಮ್ಮೇಲೆ ಗೌರವ, ಅಗಾಧವಾದ ಗೌರವ ಅವರಿಗೆ. ದೊಡ್ಡದು ಅಂತ, ಹಿರಿಮೆ ಉಳ್ಳದು ಅಂತ. ಹಾಗಿರುವಾಗ ದಾರಿಯಲ್ಲಿ ಬರುವ ನೀವು ತಾಗಿದೆಯಲ್ಲ, ಅಲ್ಲ ಸೇರಿ ತಾಗಿದ್ರಲ್ಲ. ಹೌದು, ತಾಗಿದ್ರು. ಮತ್ತೆ ಯಾರು ನೀ ಎಂತ ಮಾತಾಡ್ತೀನಿ? ತಾಗ್ತೆ ಅಂತ ಹೇಳಿದ್ರು ಬೇಡ ಅಂತ ಹೋದ ಮಗ ನಾನು ತಾಗಿಸ್ಕೊಳ್ತೀನಿ. ಯಾವತ್ತೋ ಒಮ್ಮೆ ಅದರ ಬಗ್ಗೆ ಆಲೋಚನೆ ಮಾಡಿ ಅದರ ಬಿಟ್ಟು ಹೋದ ಮನೆ. ಹೌದು, ಮತ್ತೆ ತಾಗಿಸ್ಕೊಳ್ಳೋ ಕ್ರಮ ಉಂಟಾ? ಆವತ್ತು ಅದರಿಂದ ವಂಚಿತನಾದಂತೆ ಈಗ ಮತ್ತೆ ಜ್ಞಾನೋದಯ ಆಗಿ ತಾಗಿಸ್ಕೊಂಡ್ರೆ ಅದು ನಿಮ್ಮ ಹತ್ರ. ನಾನು ತಾಗಿಸ್ಕೊಳ್ಳು. ತಾಗಿತ್ತು ನೀವು, ಅದಕ್ಕೆ ಕೇಳು. ಅಲ್ಲ, ಏನು ಮುಗಿದ ಕಣ್ಣಿಲ್ವಾ? ಉಂಟ. ಕಣ್ಣಿಗೆ ದೃಷ್ಟಿ ಇಲ್ವಾ? ಅಯ್ಯೋ, ನೀ ಕಾಣ್ತಾ ಇದ್ದೀನಿ. ಕಂಡ ಮೇಲೆ ಆಗ್ತಾಗಿದೆ. ಕಾಕತಾಳಿ. ಏನ್ ಕಾಕತಾಳಿಯ? ನೀನು ತಾಗಿದ್ದಲ್ಲ, ಹಾ, ನಾವು ತಾಗಿಸಿಕೊಂಡದ್ದಲ್ಲ. ಮತ್ತೆ ಒಮ್ಮೆಲೆ ಅವಸರದಲ್ಲಿ ತಾಗಿ ಹೋದದಿದ್ದು ನಿಮಗೆ ತಾಗಿ ಬಂದು ಗೊತ್ತಾಗುದಿಲ್ಲಲ್ಲ? ಗೊತ್ತಾಯ್ತು. ಈಗ ಮಾತಾಡ್ತೀರ? ಈಗ ಗೊತ್ತಾಯ್ತು. ನಮಗೆ ಸರಿ ಗೊತ್ತಾಗ್ತದೆ. ಅದಕ್ಕೆ ಕೇಳಿದ್ದು ಯಾಕೆ ತಾಗಿದ್ದು. ಅಷ್ಟೆಲ್ಲ ಹೇಳುವುದಕ್ಕೆ. ಆದ್ರೆ ರಾಜಮಾರ್ಗದಲ್ಲಿ ನಾವು ನಮ್ಮಂತವರು ಬರುವಾಗ ಹೌದೌದು. ಅಂತದ್ದು ಎಂತದ್ದೇನು? ಅಂತದ್ದು ಎಂತದ್ದೇನು? ಎಂತದ್ದ ಎಲ್ಲ ನಿನ್ನ ಸೊಕ್ಕೆ ಎಷ್ಟು ಮಾತಾಡ್ತೇ ನೀನು? ಅಲ್ಲ, ಯಾರಂತ ತಿಳ್ಕೊಂಡಿದ್ದೇನು? ಎಂತದ್ದೇನು? ಕೈ ನೋಡಿದ್ದು ನೋಡುವುದಕ್ಕೆ ಸಣ್ಣ ಕಾಣುತ್ತೆ, ತುತ್ತು ಮಾತಾಡ್ತಿದ್ದಲ್ಲ ಅಂತ. ಪಾಪ ನೀನು ಅಷ್ಟು ಉದ್ದ ಇದೆಯಲ್ಲ, ಅಡಿಕೆ ಬರೀತ ಮಕ್ಕಳು ಅಂತೀನೇ ಹೇಳಿಲ್ವ? ಮಕ್ಕಳು ಅಂತ ಹೇಳಿದ್ರೆ ನಾ ಮಾಡ್ತೀವಿ. ಯಾಕಂದ್ರೆ ಅಲ್ಲ, ನೀನು ಸಣ್ಣ ಇದ್ದೆ ಅಂತ ಹೇಳಿ ಜೀವದಲ್ಲ ನಿಮ್ಮಷ್ಟೇ ಇದ್ದೆ. ನೀವೊಂದು ಸಣ್ಣ ಇದ್ರಲ್ಲ ಆಗ್ತದೆ. ನಾವು ಸಣ್ಣ ವಯಸ್ಸಿನವರು ಸಣ್ಣ ಇದ್ದಾರೆ. ನೀನು ಸಣ್ಣ ವಯಸ್ಸವರು ಸಣ್ಣ ಮಾತಾಡ್ಬೇಕಿತ್ತು ನೀವು. ನಾನು ದೊಡ್ಡ ಪ್ರಾಯದ ದೊಡ್ಡ ಮಾತಾಡಿ ಸರಿ ಉಂಟು. ಉದ್ದ ಮಾತಾಡ್ತಿದ್ದೆ. ಉದ್ದಾಗಿ ನಿಮ್ಮೊಂದು ಮಾತು ನಾಳೆಗೆ ಉದ್ದಾಗ್ತಾ ಉಂಟು ನಿಮಗೀಗ. ಎಂತದ್ದು ಕೇಳಲಿಕ್ಕೆ? ರಾಜ ರಜಕ. ನಾನು ರಾಜ ರಜಕ ಅಂದೆ.
ದೊಡ್ಡ ಮಾತಾಡದೆ ಅಂತ ಹೇಳ್ತಾರೆ. ತಪ್ಪು ತಪ್ಪು ನೋಡು, ಯಾವಾಗಲೂ ಮರ್ಯಾದೆ ಕೊಟ್ಟು ಮರ್ಯಾದೆ ಕೊಡಬೇಕು. ಕ್ರಮ ಅಂದ್ರೆ ಹಾಗೆ. ಗೊತ್ತಾಯ್ತಲ್ಲ? ನಾವೆಲ್ಲ ಕೇಳಿದ್ದು ಹಾ, ಯಾವತ್ತು ಹಾಗೆ ಮನೆಯಲ್ಲಿ ಮನೆಯಲ್ಲಿ ಇಲ್ಲದೆ ಹೋದವರಿಗೆ ಆಯಾರಿಕೆ ಆದವರಿಗೆ ನೀರು ಕೊಡ್ಬೇಕು, ಆಶ್ರಯ ಇಲ್ಲದೆ ಹೋದವರಿಗೆ ಆಶ್ರಯವನ್ನು ಕೊಡ್ಬೇಕು, ಮರ್ಯಾದೆ ಇಲ್ಲದೆ ಹೋದವರಿಗೆ ಮರ್ಯಾದೆ ಕೊಡ್ಬೇಕು. ಅಂದ್ರೆ ನಾನು ಮರ್ಯಾದೆ ಎಲ್ಲ ಕೊಡ್ಲಿಕ್ಕೆ ಯಾರಾಗ್ತಿದ್ರಿ? ನಾನು ಕೇಳಿ ಪಡಿತಿದ್ದೇನೆ, ಮರ್ಯಾದೆ ಕೊಡಿ, ಮರ್ಯಾದೆ ಕೊಡಿ ಅಂತ. ಅಲ್ವಾ ಹಾಗೆ ಹೇಳಿದ್ದಲ್ಲ ನಾವು. ಯಾರಿಗೆ ಯಾವಾಗ ಮರ್ಯಾದೆ ಕೊಡಬೇಕು, ಯಾರಿಗೆ ಯಾವಾಗ ನಮಸ್ಕಾರ ಕೊಡಬೇಕು ಅಂತ ಸ್ವಲ್ಪ ಗೊತ್ತುಂಟು ನನಗೆ. ಕ್ರಮ ಉಂಟು. ಈಗ ಬ್ರಾಹ್ಮಣನಾದವ ಸಣ್ಣವ ಇರ್ಬೋದು, ಆದ್ರೆ ಅವನು ಕಂಡಾಗಿ ಕೈ ಮುಡಿತಾರೆ ಇದ್ರವ್ರು ಅಂತ. ಯಾಕೆ? ಅವನ ಜಾತಿ, ಅವನು ಕಲ್ತಂತ ವೇದಗಳು ಅದ್ರ ಮೇಲೆ ಹೋಗ್ತದೆ. ಅವನ ಪ್ರಾಯದಲ್ಲಿ ಸಣ್ಣವಾದರೂ ಅವನ ವಿದ್ಯೆ ತೊಳೆದಿರೋ ಕಾರಣಕ್ಕಾಗಿ ಬ್ರಾಹ್ಮಣನಿಗೆ ಕೈ ಮುಡಿತಾರೆ. ಅದೇ ಕ್ಷತ್ರಿಯನಾದವನಿಗೆ ನಮಸ್ಕಾರ ಮಾಡ್ತಾರೆ. ಯಾಕೆ? ಅವನೆಷ್ಟು ಪರಾಕ್ರಮಿ, ಅವನಲ್ಲಿ ಎಷ್ಟು ಸಾಮರ್ಥ್ಯ ಉಂಟು ಎನ್ನುವ ನೆಲೆಯಲ್ಲಿ ಅವನು ನಮಸ್ಕಾರ ಪಡೆಯುವಲ್ಲಿ ಅರ್ಹನಾಗಿರ್ತಾನೆ. ಆಮೇಲೆ ವೈಶ್ಯನಾದವ ಎಷ್ಟು ಹಣ ಮಾಡಿದ್ದಾನೆ, ಸಂಪತ್ತು ಮಾಡಿದ್ದಾನೆ ಎನ್ನುವ ನೆಲೆಯಲ್ಲಿ ಅವನು ನಮಸ್ಕಾರಕ್ಕೆ ಅರ್ಹನಾಗಿರ್ತಾನೆ. ಕೊನೆಯದಾಗಿ ಶೂದ್ರರು ನಮಸ್ಕಾರ ಕೊಡುವುದು ಯಾಕೆ? ಯಾವಾಗ? ಅವನ ಹಿರಿತನಕ್ಕೆ, ವಯೋಮಾನ ನೋಡಿ ನಮಸ್ಕಾರ ಕೊಡುವುದು. ತಪ್ಪಾಯ್ತು. ನೀವು ವಯಸ್ಸಾದಾಗ ನಮಸ್ಕಾರ ಕೊಡ್ಬೇಕಿತ್ತು. ಪಾಪ ನಿಮ್ಮ ಮನೆಯವರು ಯಾರು ಏನು ಹೇಳ್ಕೊಡ್ಲಿಲ್ಲ. ಹೇಳ್ಬಿಟ್ಟಿದ್ರು, ಹೇಳ್ಬಿಟ್ಟು ಈ ಮಾತು ನಿಮ್ಮ ಬರುದೇ ಇಲ್ಲ. ಕೊಡ್ಬೇಕು ಅಂತ ಗೌರವ ಕೊಡ್ಬೇಕು. ಇವತ್ತಿಂದಲೇ ಪ್ರಾರಂಭ ಅಂತ ಇಟ್ಟು ನನ್ನಿಂದಲೇ ಒಂದು ಉತ್ತರ ಲಕ್ಷಣ ಉಂಟು ನಿಮಗೆ. ನನ್ನಿಂದ ಪ್ರಾರಂಭ ಬಂದಿಲ್ಲ, ಇಲ್ಲಿಂದಲೇ ಪ್ರಾರಂಭ ಮಾಡ್ತೇವೆ ಅಂತ ಇಟ್ಟು ಮಾಡು. ಓ ರಜಕರೇ, ಓ ಕಡಿವಾಡ್ರೆ, ಓ ಬಟ್ಟೆ ತೊಳಿಬೋವ್ರೆ, ಇದೆಲ್ಲ ಭಾಳ ಹೆಚ್ಚಾಯ್ತಿದೆ. ಹೊಡಿವಾಳರೇ, ರಜಕರೇ, ಸರಿ ಬಟ್ಟೆ ತೊಳಿಯವರೇ ಗೌರವ ಇಲ್ಲ ಅಲ್ಲಿ ಗೌರವ ಪ್ರಶ್ನೆ ಅಲ್ಲ. ಸಮಿತಿ ಮಾಡಿ ಗೌರವ ಕೊಡೋದು ಬೇಡ. ನೀವು ಒಂದು ಮಾತು ಯಾವ್ದ್ರೆಲ್ಲ ಹೊಡ್ಕೊಂಡು ನಮಸ್ಕಾರ ಕೊಟ್ಟೆ ತಿಂದವನಿಗೆ ಗೊತ್ತಾಗ್ತದಲ್ಲ. ಅದಕ್ಕೆ ಅದು ಬೇಡ ಅಂತ ಹೇಳಿದ್ದು. ಮರ್ಯಾದೆ ಕೊಡ್ತೀನಿ, ನೇರವಾಗಿ ಕೊಡಿ. ಓ ರಜಕರೇ, ಓ ಮಡಿವಾಳರೇ, ಇದು ನೀ ದಾರಿಯಲ್ಲಿ ಬರುದು ನಾನು ನೋಡ್ಲಿಲ್ಲ ಪುಣ್ಯ ಅಂತ. ಒಳ್ಳೆ ಮರ್ಯಾದೆ. ಓ ರಜಕರೇ, ಓ ಮಡಿವಾಳ್ರೆ, ನೀನು ದಾರಿಯಲ್ಲಿ ಬರುದು ನಾನು ನೋಡಿಲ್ಲ ಮಾರಾಯ. ಒಳ್ಳೆ ಮರ್ಯಾದೆ, ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ನಿಮ್ಮ ಅಪ್ಪ. ನೀವು ಗುರುಕುಲದಲ್ಲಿ ಕಲಿಯಲಿಲ್ಲ ಅಲ್ಲ? ಇಲ್ಲ, ಆಗ ಮಕ್ಕಳೆಲ್ಲ ಹೇಳುದು ನಾನು ಯಾವುದನ್ನು ಓದಿ ಕಲ್ತವ, ಎಲ್ಲವನ್ನು ನೋಡಿಯೇ ಕಲ್ತವ. ನನಗೆ ಓದೋ ತಲೆ ಹೋಗುವುದೂ ಇಲ್ಲ. ಮತ್ತೆ ಇಂಥದ್ದೇ ಹೇಳಬೇಕು ಅಂತ ಆಲೋಚನೆ ಮಾಡಿ ಇಲ್ಲಿ ಬರುವುದು ಅಲ್ಲ. ಇಲ್ಲಿ ಬಂದ್ಮೇಲೆ ಅದು ಬರುವುದಷ್ಟೇ. ಅದು ದೈವಾನುಗ್ರಹ ಇರಬಹುದು, ಇಂಥರ ಆಶೀರ್ವಾದ ಇರಬಹುದು, ನನಗೆ ಗೊತ್ತಿಲ್ಲ. ನಮ್ಮ ತಯಾರಿಯನ್ನು ಇಲ್ಲ. ಇಲ್ಲಿ ಬಂದ್ಮೇಲೆ ತಯಾರಿ ಶುರು. ನಾವು ಗುರುಕುಲದಲ್ಲಿ ಇದ್ದಾಗ ಕೆಲವು ಮಕ್ಕಳೆಲ್ಲ ಹೇಳಿದ್ದು ಏನಂತ? ಕೆಲವು ಸಹವಾಸ ದೋಷ ಅಂತ ಇರ್ತದೆ. ಅದು ಬರುವುದು ಹೀಗೆ, ಗುರುಗಳು ದೂರದಿಂದ ಬರುವಾಗ ಹೇಳು, ಗುರುಗಳು ಬಂದ ಅಂತ. ಹತ್ರ ಬಂದ ಮೇಲೆ ಗುರುಗಳು ಬಂದ್ರು ನೋಡಿ ಎಷ್ಟು ಮಟ್ಟಿಗೆ ಕಲ್ತವ್ರು ನಾವು ಹಾಕ್ತವ. ಅದನ್ನ ನಾವು ಗುರುಗಳ ಪ್ರಯೋಗ ಮಾಡಲಿಲ್ಲ, ಇನ್ನೂ ಅದನ್ನ ಪ್ರಯೋಗಕ್ಕೆ ಬಂದು. ಹೌದಾ? ಅದು ಒಂದು ಸಮಸ್ಯೆ. ಏನ್ ಸಮಸ್ಯೆ? ನಾನು ಪಾಪ ಭಾಗವತರಿಗೆ ಹೇಳ್ತಾನೆ ಗುಮ್ಮಂತ ಉಂಟು ಅಂತೇಳಿ. ಅಲ್ಲ ಅಲ್ಲಿ ತೊಂದರೆ ಇಲ್ಲ. ಅವ್ರದ್ದು ಅಲ್ಲಿ ಗುಮ್ಮಂತದ್ದು ಎಲ್ಲಿಂದ ಬರ್ತಾ ಉಂಟು ಈಗಲೇ ಆಗ್ತೈತೆ. ಅದರ ಉಗಮ ಸ್ಥಾನ ಇಲ್ಲಿಂದ. ನಿಮ್ಮ ಬಟ್ಟೆಯಿಂದ ವಾಸನೆ ಬರ್ತಾ ಉಂಟು. ಹೌದಾ? ನೀವು ದಾರಿಯಲ್ಲಿ ಬಂದವರಲ್ಲ. ದಾರಿಯಲ್ಲಿ ಬರುವಾಗ ಎಷ್ಟೋ ಕೆರೆ ಉಂಟು, ಬಾವಿ ಉಂಟು, ಹಳ್ಳ ಉಂಟು, ಎಲ್ಲ ಉಂಟು. ಹೌದಾ? ಹಾಗಿರುವಾಗ ತೊಳ್ಕೊಂಡು ಬರೋದು ಬಿಟ್ಕೊಂಡು, ಮುಡಿ ಮಾಡಿಬಿಟ್ಟು ಬಿಟ್ಕೊಂಡು ದರಿದ್ರ ಈ ಬಟ್ಟೆ ಹಾಕೊಂಡು ಬಂದಿರಲ್ಲ ನೀವು. ಕೆಟ್ಟ ವಾಸನೆ ಬರ್ತಾ ಉಂಟು. ನೀನು ಹೇಳಿ ಗೊತ್ತಾದ್ದಲ್ಲ, ಗೊತ್ತಾಗಿ ನಾವು ನಿಂತದ್ದಿ. ಹೌದಪ್ಪ, ಏನು ಬಹಳ ದೂರದಿಂದ ಬಂದವರು, ಪ್ರಯಾಣದಲ್ಲಿ ಇರುವವರು, ನಾವು ಬಟ್ಟೆ ತೊಳಿಲಿಕ್ಕೆ ನಮ್ಗೆ ಅವಕಾಶವೂ ಸಿಗಲಿಲ್ಲ, ಸಮಯವೂ ಸಿಗಲಿಲ್ಲ. ಹಾಗಾದ್ರೆ ತೊಳೆದುಕೊಳ್ಬೇಕು ಅಂತಾದ್ರೆ ಯಾರು ಇದ್ದಾರೆ, ಯಾರ ಹತ್ರ ಅದು ತೊಳಿಸ್ಬೇಕಲ್ಲ ಅಂತ ಆಲೋಚನೆ ಮಾಡ್ತಾ ಇರುವ ಸಂದರ್ಭ ನೀನು ಅನ್ಕೊಂಡಿದ್ದೆ. ನಿಮ್ಮ ಕೈಗೆ ಕುಷ್ಠರೋಗ ಬಂದಿತ್ತಾ ತೊಳ್ಕೊಳ್ಳಿಕ್ಕೆ? ನಾವೇ ತೊಳ್ಕೊಳ್ಬೇಕು ಅಂತ ಉಂಟಾ? ನಾವು ಮೊದಲಿಂದ ಹಾಗೆ ನಾವು ತೊಳಿದ್ರೆ ಈಗ ಸರಿ, ನಿಮ್ಮ ಮಾತಿಗೆ ಬರುವ. ನಾವು ಮುಡಿ ಮಾಡುವವರೇ, ಏನದ್ರ ಬಗ್ಗೆ ಬೇಸರ ನಮಗಿಲ್ಲ. ಹಾಗೆ ನಾನು ಮುಡಿ ಕೊಡುವಲ್ಲಿ ಯಾರ ಬಟ್ಟೆ ಅಂತ ಉಂಟು. ಎಲ್ಲೋ ಬಟ್ಟೆ ಕೊಡುವುದಲ್ಲ, ನಾವು ಇಂಥವ್ರ ಬಟ್ಟೆ ಅಂತ ಉಂಟು. ಗೊತ್ತಾಯ್ತಾ? ಆದ್ರೂ ಒಂದು ಕೆಲಸ ಮಾಡ್ಬೇಕು. ಏನೋ ಈಗ ಈ ಬಟ್ಟೆ ಮಡಿ ಮಾಡ್ಕೊಂಡ, ಈ ಬಟ್ಟೆ ಮಡಿ ಮಾಡ್ಕೊಂಡು ಬರ್ಬೇಕು. ಆ ಕಡೆಯಲ್ಲಿರುವಂತ ಮಡಿ ಮಾಡಿದ ಬಟ್ಟೆಯನ್ನ ನಮಗೆ ಕೊಟ್ಟೆ ಅಂತಾದ್ರೆ ನಿನಗೆ ಒಳಿತು, ಇಲ್ಲ ಅಂತಾದ್ರೆ ನಿನ್ನ ಪಾಲಿಗೆ
ಆಗಲಿಲ್ಲ ಅಂತ ಅದು ಒಂದು ಶೈಲಿಯೇ ನೆನಪಿಟ್ಟುಕೋ. ನನ್ನ ವಯಸ್ಸು ನಿಮ್ಮನೆ ವಯಸ್ಸು ಲೆಕ್ಕ ಹಾಕಿದ್ರೆ ನನ್ನ ಮೊಮ್ಮಕ್ಕಳ ಪ್ರಾಯ ನಿಮ್ಮದು ಖಂಡಿತ ಅವ್ನ ಅಜ್ಜನ ಪ್ರಾಯ ಆಗ್ತಾನೆ. ಇರ್ಲಿ, ನಾವು ಮನೆಗೆ ಹೋದಾಗ ಮಕ್ಕಳು ಹಠ ಮಾಡುವುದಿಲ್ವಾ? ಅದೇ ನೆಲೆಯಲ್ಲಿ ನಾನು ಸೆರಗಿಯಿಂದ ಮಾತಾಡಿದ್ದು. ಎಷ್ಟು ಮಾತಾಡ್ತಿರೋ? ನಾನು ಮಡಿವಾಳ ಇರ್ಬಹುದು, ಮಡಿ ಮಾಡೋರು ಇರ್ಬಹುದು. ಯಾರ ಬಟ್ಟೆ ಅದು? ಅಂತಿಂತವ್ರ ಬಟ್ಟೆ ಅಲ್ಲ. ಆ ಬಟ್ಟೆ ನೀವು ಕೊಟ್ಟು ನಿಮ್ಮ ಬಟ್ಟೆ ನಾವು ಹೊಟ್ಟೆ ಅಂತಿಂತವರಲ್ಲ ಜನ ಯಾರು? ಜನ ಯಾರ್ಯಾರು ಅಲ್ಲ, ಮಧುರಾವಲ್ಲಭ ಕಂಸ ಮಹಾರಾಜರ ಬಟ್ಟೆ ಅದು. ಅವ್ರದ್ದೇ. ಗೊತ್ತಿಲ್ಲ. ಹೇಳೋದು ನೋಡ್ರೆ ಕಂಸ ಮಹಾರಾಜ ಬೇರೆ ಇಲ್ಲ, ನಾವು ಬೇರೆ ನೀವು ಕೊಟ್ಟು ಅಕ್ಕಿ ಹಾಕಿದ್ರಿ ನೋಡ್ದ ನೋಡು. ಅದು ನಿಮ್ಮನ್ನು ಅಡ್ಗೆ ಬಾಕಿ ಹಾಕಿಕೊಡ್ತೀವಿ ಮಾತಾಡ್ತೀಯ. ನಾವು ಬೇರೆ ಅವ್ರು ಬೇರೆ ಅಂತ. ಅವ್ರು ಬೇರೆ ಗೊತ್ತಿಲ್ಲ ಮಾತಾಡ್ತಾರೆ. ಆಯ್ತಪ್ಪ, ನನಗೆ ಗೊತ್ತಿಲ್ಲದಿರೋ ನಿಮಗೆ ಕುಂತು ಹೇಳಿ. ಅಂದ್ರೆ ನಮಗೂ ಹಾಗೂ ಕಂಸ ಮಹಾರಾಜರಿಗೂ ಹತ್ತಿರದ ಸಂಬಂಧ ಉಂಟು ಅಂತೇಳಿ. ಏನು ಸಂಬಂಧ? ಸಂಬಂಧದ ನೆಲೆ. ಹೌದಾ? ಯಾವ ನೆಲೆಯಲ್ಲಪ್ಪ? ಅಂದ್ರೆ ಅವ ನಮಗೆ ಸೋದರ ನಾವಿಬ್ಬರು ಅವನ ಬುದ್ಧಿನ ಅಳಿಯಂದಿರು ನಾವು. ಅವ ನನ್ನ ಬಲರಾಮ, ಅವ ನನ್ನ ತಮ್ಮ ಕೃಷ್ಣ. ನಮ್ಮಲ್ಲಿ ಪರಮ ಕೃಷ್ಣ ಬಲರಾಮ, ಬಲರಾಮ ಕೃಷ್ಣ. ಬಲರಾಮ ಕೃಷ್ಣ ರಾಮರು, ರಾಮಕೃಷ್ಣ ಪರಮ ಬಾಂಧವ್ಯ. ನಾ ಕೇಳಿದ್ದೆ ನಿಮ್ಮ ಬಗ್ಗೆ ಕೇಳಿದ್ದೆ. ನೀವೇ ಹೋಗುತ್ತ ನಿಮ್ಮ ಬಗ್ಗೆ ಕೇಳಿದ್ದೆ. ಬಗ್ಗೆಲ್ಲ ಉಂಟಲ್ಲ. ಹೌದು. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ಹಾಕಿರೋ. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆರೆಯಿರು. ಅದು ಯಾವಾಗ? ಕಾಮಧೇನು ಬಂದಂತಾಯ್ತು, ಪರಮ ಪಡೆಯಿರು. ಅದು ಹೇಳ್ದು ಬೇರೆ, ಇದು ಹೇಳಿದವರು ಬೇರೆ. ಇದು ಯಾಕೆ ಹೇಳಿದ್ರು ಅವರು? ನೀವು ಒಳಗಡೆ ಹೋಗಿ ಇದೆಲ್ಲ ಮಾಡಿದಂತ ಅವ್ರಿಗೆ ಗೊತ್ತಾಗಿ ಸಾಕಾಗಿ ಈ ಬಗ್ಗೆ ಹೇಳಿ ಶುರು ಮಾಡಿದ್ದು. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ಹಾಕಿರೋ. ಏನು ಮಾಡ್ತೀಯ? ಇಲ್ಲಿವರೆಗೆ ಕೇಳಿದ್ರೆ ಕಂಸ ಮಹಾರಾಜನ ಒಳಿಯಂದಿರು, ಮುದ್ದಿನ ಅಳಿಯಂದಿರು. ತಪ್ಪಲ್ಲಪ್ಪ, ಪ್ರಪಂಚವೇ ಹಾಗೆ. ಈಗ ಬಡವ ಒಬ್ಬ ಬದುಕಬೇಕು ಅಂತ ಆದ್ರೆ ಶ್ರೀಮಂತರ ಹೆಸರು ಹೇಳ್ಕೊಂಡೇ ಬದುಕಬೇಕು. ನಿಮ್ಮ ಕತೆ ಹೌದಂತ, ನಿಮ್ಮ ಕತೆ ಹಾಗೆ ಆಯ್ತು ಅಂತ ಹೇಳಿದ್ದ ನಾನು. ದೊಡ್ಡವರ ಹೆಸರು ಹೇಳಿ ಬಡವ ಬೇಡಕ್ಕಿಂತ ಏನು ಮಾತು. ನೀವು ಹಾಗೆ ಇಲ್ಲಿ ಬಂದ್ರಲ್ಲ, ಬದುಕಬೇಕು ಏನಾದರೂ ಆಗ್ಬೇಕು ಕೆಲಸ ಅಂತ ಆದ್ರೆ ಅವ್ರ ಹೆಸರು ಹೇಳಿದ್ರೆ ನಮ್ಮ ಕೆಲಸ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಅವ್ರು ಅಳಿಯಂದಿರು ಅಂತ ಹೇಳ್ತಾ ಇದ್ದೀರಿ. ಮತ್ತೆ ಒಂದು ಮಾತು ಸಂಬಂಧ ಉಂಟಾ? ಅರ್ಥ ಉಂಟಾ? ನಮ್ಮ ಮಾತಿಗೆ ಸಂಬಂಧ ಇಲ್ಲ. ಮಾತಿಗೆ ಸಂಬಂಧವೇ ಇಲ್ಲ. ನಿನ್ನ ಆಯ ಆಕಾರಕ್ಕೂ ನಿನ್ನ ಮಾತಿಗೆ ಒಂದಕ್ಕೊಂದು ಸಂಬಂಧವೇ. ವಿಕಾರದ ಪರಮಾವಧಿ ಯಾರು ಅಂತ ಕೇಳಿದ್ರೆ ನೀನಲ್ಲದ ಮತ್ತೊಬ್ಬ ಅಲ್ಲ. ಬರುತ್ತ
ಇವತ್ತಿನವರೆಗೆ ನೀನೊಬ್ಬ ವಿಕಾರ ಅಂತ ನನಗೆ ಯಾರೂ ಹೇಳೋದು ನೀ ಹೇಳಿದ್ದೆ ಪ್ರಥಮ. ನೀವು ವಿಕಾರ ಮಾಡಿದ್ರಿ, ನೀವು ವಿಕಾರ ಇವತ್ತು ಹೇಳಿಸ್ಕೊಂಡಿದ್ದಿಲ್ಲ. ಅವ ಮಾಡಿ ಸ್ವಲ್ಪ ಕಡಿಮೆ ಆಯ್ತು ಅಂತ ಹೇಳ್ಕೊಂಡಿದ್ರು ಬಿಟ್ರೆ ಅವ ವಿಕಾರ ಮಾಡಿದ್ರೆ ಇವತ್ತವರೆಗೆ ಹೇಳಿಸ್ಕೊಳ್ಳಿಲ್ಲ. ಸಾಕ್ಷಿ ಸಮೇತ. ಹೌದಾ? ನೋಡು ಹೇಳು, ಎಲ್ಲಿ ವಿಕಾರ ಕಂಡಿದೆ? ಏನು ಕೂದಲು? ಹೌದು, ನಲ್ಲಿದೆ ಕೂದಲು, ಸ್ವಂತ ಕೂದಲು. ಬಹಳ ಯಾವ ಖರ್ಚಿಲ್ಲ ಇಲ್ಲಪ್ಪ. ಈ ಕೂದಲು ಬೆಳಗಾಗಿದೆ. ಬೆಳಗಾಗಿದೆ, ಹೌದು. ಈಸರು ಏನಾಯ್ತು? ಕಪ್ಪಾಗಿ. ಏನು ತಪ್ಪು? ಅದು ಒಂದಕ್ಕೊಂದು ಸಾಮ್ಯತೆ ಉಂಟು. ಆ ಬಣ್ಣ ಬೇರೆ, ಈ ಬಣ್ಣ ಬೇರೆ, ಅದೇ ವಿಕಾರ. ಮತ್ತೆ ನಿನ್ನ ಮನಸ್ಸು ವಿಕಾರ ಆಗ್ತದೆ. ಮತ್ತೆ ಓಹೋ, ತಲೆ ಕೂದಲು ಹಣ್ಣು ಆಗಿದೆ, ಮೀಸೆ ಕಪ್ಪು ಆಗಿದೆ. ಅಂದ್ ಲೆಕ್ಕದಲ್ಲಿ ಮೀಸೆ ಮಾತ್ರ ಕಪ್ಪು ಹಾಕಿದೆ, ತಲೆ ಕೂದಲು ಕಪ್ಪು ಹಾಕಲಿಲ್ಲ ಅಂತ ಹೇಳುದ? ಇದಕ್ಕೆ ಕಪ್ಪು ಹಾಕಿದ ಮೇಲೆ ಅದು ಮರ್ತೋಯ್ತು ಅಂತ ಅವನಂದ್ರೆ ಎದ್ಬೋದು. ಅಲ್ಲ, ಬಣ್ಣ ಕಡಿಮೆ ಆಯ್ತು ಅಂತ ಯಾಕೆ ಆಗ್ತೀಯ? ಅಲ್ವೇ ಅಲ್ಲ, ಇಲ್ಲಿಯೂ ಸರಿಯಾಗಿ ಉಂಟು. ನೀ ಹೇಳಿದೆಯಲ್ಲ ನೀನು ಸಂಬಂಧ ಇಲ್ಲ ಅಂತ ಹೇಳಿ, ಸರಿ ಉತ್ತರ ಕೊಡ್ತೇನೆ. ನಿನ್ನಲ್ಲೇ ಒಂದು ಮಾತು ಕೇಳ್ತೇನೆ. ನಿನಗೆ ಅಪ್ಪ ಇದ್ದಾರಾ? ಅಪ್ಪನ ಅಪ್ಪ ಇದ್ದಾರಾ? ಅಜ್ಜ ಇದ್ದಾರೆ. ಅಪ್ಪ ಮೊದಲು ಹುಟ್ಟಿದ್ದ, ಅಜ್ಜ ಮೊದಲು ಹುಟ್ಟಿದ್ದ? ಅಜ್ಜ ಮೊದಲು ಹುಟ್ಟಿದ್ದು. ಅಜ್ಜ ಹುಟ್ಟಿದ ಮೇಲೆ ಅಪ್ಪ ಹುಟ್ಟುವುದಲ್ಲ, ಹೌದಲ್ಲ? ಇದು ಹಾಗೆ. ಇದು ಅಜ್ಜ, ಇದು ಅಪ್ಪ. ಇದು ಮೊದಲು ಹುಟ್ಟಿದ್ದು, ಇದು ಆಮೇಲೆ ಹುಟ್ಟಿದ್ದು. ಇದು ಹುಟ್ಟುವಾಗಲೇ ಬಂದದ್ದು, ಇದು ಹುಟ್ಟಿದ ಮೇಲೆ ಬಂದದ್ದು. ಬಹಳ ಮಾತಾಡ್ತೀರ ಅದ್ರಲ್ಲಿ? ಎಷ್ಟು ಮಾತಾಡುತ್ತೆ? ಕೊಲಿದೇವರಿಂದ ಒಳ್ಳೆದಾಗ್ತದೆ. ಕೊಲಿದೆ ಇದ್ರು ಚುಟ್ಟಿದ್ದಿಲ್ಲ. ನೋಡೋದಲ್ಲ ಬೇಡ. ನೋಡು, ಒಂದು ಮಾತಾಡ. ಏನೇನೋ ಈಗ ನಮ್ಮಲ್ಲಿ ಪರಮ ಬಾಂಧವ್ಯ ಉಂಟು. ನೀನು ಕೊಡ್ತೀವೋ ಇಲ್ವೋ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ನೀನು ಕೊಡುದಿಲ್ಲ. ಕೊಡುದಿಲ್ಲ. ಅವ್ನು ಕೊಡುದಿಲ್ಲ. ಕೊಡದೇ ಇದ್ರೆ ಪೆಟ್ಟಿರ್ಬೇಕಾಗ್ತದೆ. ಮಕ್ಕಳೇ, ಸುತ್ತಿನ ಮಾತಾ ಅವರೇ ಸಂಬಳ ಕೊಡುದಿಲ್ಲ ನಿನ್ನ ಅಷ್ಟೇ ಮಾಡ್ತಾರೆ. ಹೆಚ್ಚಿಗೆ ಹಾರಿ ಬಂದು ಪೆಟ್ಟು ಎಷ್ಟೇ ಪೆಟ್ಟಾಗಲಿ ಇಲ್ಲಿಗೆ ಬಂದಾಗೆಲ್ಲ ಮರ್ತೋಗ್ತದೆ ಸ್ವಾಮಿ. ಅದ್ರ ಗುಣ ವಿಶೇಷತೆ. ಎಳೆಯ ಬಾಲರನ್ನು ಕಾರಣಕ್ಕಾಗಿ ಸಲುಗೆಯನ್ನು ಮಾತಾಡಿದ್ರೆ ಬಹಳ ಮಾತಾಡ್ತೀರಾ, ಪೆಟ್ಟು ಹೊಡಿತೀರಾ. ಮರ್ಯಾದೆ ಹೇಳ್ತೇನೆ, ಹೋದ್ರೆ ಹಾಗೆ ಮರದ ಬಾಯಾದ್ರೂ ಹೊಡೆದೇ ಹೋಗ್ತಿತ್ತು. ಎಷ್ಟು ಮಾತಾಡ್ತೀವಿ? ಆ ಮಟ್ಟಿನಲ್ಲಿ ಕಡಿಮೆ ಮಾತಾಡುವ ಎಲ್ರು ಕಡಿಮೆ ಮಾತಾಡ್ತಾ ಇದೆಯಲ್ಲ. ಹೌದು. ನಿನ್ನ ಸುಳ್ಳಲ್ಲ. ನಿನ್ನ ಗುರು ಯಾರು? ನನ್ನ ಗುರುವಾಗಿದ್ರೆ ಬಾಬಿ ಮಕ್ಕಳಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು. ಗೊತ್ತಿಲ್ಲ ವಿಷಯ. ಅಯ್ಯಪ್ಪ, ನೀವು ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಒಂದು 10 ಉತ್ತರವನ್ನು ಹೇಳಿ ನಿನ್ನ ಗಂಡ ಮಾಡಾಕ್ತಿತ್ತು. ಬಟ್ಟೆ ಅವನಿಗೆ ಸ್ವಲ್ಪ ನೀವಡ್ಡಿಲ್ಲ ಜನ. ನೀವು ಒಳ್ಳೆಯವನಿಗೆ ಅಲ್ಲ. ಕೈ ಹೀಗೆ ಮಾಡು, ಕೈ ಹೀಗೆ ಮಾಡು, ಒಂದು ಕೈ 2 ಕೈ ಮಾಡು, ಕಾಲು ಹೀಗೆ ಮಾಡು. ಹೇಳ್ದಾಗೆಲ್ಲ ಮಾಡಿದೆ. ಒಳ್ಳೆ ಒಳ್ಳೆ ಒಳ್ಳೆ. ಇವಾಗ ನಿಮ್ಮ ಬಗ್ಗೆ ಮಾತಾಡೋ ಬೇಸರ ಆದ್ರು ನೀವು ಒಳ್ಳೆಯವನಿ. ಮತ್ತೆ ನೀ ಹೇಳಿದಲ್ಲ ಇಂಥವ್ರು ಅಳಿಯ ನಾನು ಅಂತೇಳಿ, ನೀ ಎಂತ ಮಂತಂದವನ್ನು ನಂಗೆ ಗೊತ್ತಾಯ್ತು. ಬಹಳ ಗೌರವ ಉಂಟು ನಿಮ್ಮ ಮಂತಂದ ಮೇಲೆ. ನಿಮ್ಮ ಮಂತಂದ ಗೌರವ ಉಳಿಸ್ಕೊಳ್ಬೇಕು ಅಂತಾದ್ರೆ ನೀನು ಹಾಗೆ ಇರ್ಬೇಕಲ್ಲ.
ಕೈ ಹೀಗೆ ಮಾಡ್ತಾ ಕೈ ಹೀಗೆ ಮಾಡು ಈಚೆ ಕೈ ಮಾಡು ಕಾಲು ಹೀಗೆ ಮಾಡು ಎರಡು ಕಾಲು ಮಾಡ ಕೈ ಹೀಗೆ ಮಾಡ